ಹಲೋ ಸ್ಟೂಡೆಂಟ್ಸ್, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ನಮ್ಮ ಎಡಿಸ್ಟಾರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಅಪ್ಡೇಟ್ಸ್ ಬಂದರೂ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೇಟ್ ಮಾಡೋದು ಬೇಡ, ಈಗ ಡೈರೆಕ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಇದು ಮಾಡ್ಯೂಲ್ 2 DBMS BCS 403 ಸಬ್ಜೆಕ್ಟ್. ಸೊ ಇದರಲ್ಲಿ ನಾನು ಮಾಡ್ಯೂಲ್ 2 ಸೆಲೆಕ್ಟ್ ಮಾಡಿ ಅದರಲ್ಲಿ ಇದೊಂದು ಪ್ರಾಬ್ಲಮ್ ಇರುತ್ತೆ. ಸೊ ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ಟೂಡೆಂಟ್ಸ್. ಸೊ ಈ ಪ್ರಾಬ್ಲಮ್ ಈ ಥರ ಇರುತ್ತೆ: ಪರ್ಫಾರ್ಮ್ ಸ್ಟೂಡೆಂಟ್ ಯೂನಿಯನ್ ಇನ್ಸ್ಟ್ರಕ್ಟರ್, ಸ್ಟೂಡೆಂಟ್ ಇಂಟರ್ಸೆಕ್ಷನ್ ಇನ್ಸ್ಟ್ರಕ್ಟರ್, ಸ್ಟೂಡೆಂಟ್ ಮೈನಸ್ ಇನ್ಸ್ಟ್ರಕ್ಟರ್, ಹಾಗೆ ಇನ್ಸ್ಟ್ರಕ್ಟರ್ ಮೈನಸ್ ಸ್ಟೂಡೆಂಟ್ಸ್. ಹಾಗೆ ನಿಮಗೆ ಒಂದು ಸ್ಟೂಡೆಂಟ್ ಟೇಬಲ್ ಹಾಗೆ ಇನ್ಸ್ಟ್ರಕ್ಟರ್ ಟೇಬಲ್ ಕೊಟ್ಟಿರ್ತಾರೆ. ಸೊ ಈಗ ಒನ್ ಬೈ ಒನ್ ಸಾಲ್ವ್ ಮಾಡೋಣ. ಸೊ ಸ್ಟೂಡೆಂಟ್ಸ್, ಇವಾಗ ಫಸ್ಟ್ ಅವ್ರು ಕೇಳ್ತಾ ಇರೋದು ಸ್ಟೂಡೆಂಟ್ ಯೂನಿಯನ್ ಇನ್ಸ್ಟ್ರಕ್ಟರ್ ಅಂತ. ಸೊ ಇಲ್ಲಿ ಯೂನಿಯನ್ ಅಂದರೆ ಏನು ಅಂದರೆ, ಇವಾಗ ಇವೆರಡರಲ್ಲೂ ಕಾಮನ್ ಯಾವುದಿದೆ? ಈಗ ರಮೇಶ್ ಶಾ ಇಲ್ಲಿ ಕಾಮನ್ ಇದೆ. ಅಂದರೆ ಈ ಟೇಬಲು ಮತ್ತು ಈ ಟೇಬಲಲ್ಲಿ ರಮೇಶ್ ಶಾ ಅನ್ನೋದು 2 ಸತಿ ಬಂದಿದೆ, ಇನ್ಯಾವುದು ರಿಪೀಟೆಡ್ಸ್ ಇಲ್ಲ. ಸುಸಾನ್ ಯೋ ಅಂತ ಇದೆ, ಇಲ್ಲಿ ಸುಸಾನ್ ಮೋ ಅಂತ ಇದೆ. ಸೊ ಇವೆರಡು ಡಿಫ್ರೆಂಟ್ ಆಗುತ್ತೆ ಬಿಕಾಸ್ ಲಾಸ್ಟ್ ನೇಮ್ ಬಂದು ಬೇರೆದಿದೆ. ಸೊ ಇವೆರಡು ಸೇಮ್ ಬರಲ್ಲ. ರಮೇಶ್ ಶಾ ಅನ್ನೋದು 2 ಟೇಬಲಲ್ಲೂ ಸೇಮ್ ಇರುತ್ತೆ. ಸೊ ಯೂನಿಯನ್ ಅಂದರೆ ಈ 2 ಟೇಬಲ್ನು ಕಂಬೈನ್ ಮಾಡಬೇಕು. ಬಟ್ ಕಂಬೈನ್ ಮಾಡಿದಾಗ ರಿಪೀಟ್ ನೇಮ್ಸ್ ಬರಿಬಾರ್ದು, ಒಂದೇ ಸತಿ ಟೇಬಲಲ್ಲಿ ಬರಿಬೇಕು. ಸೊ ಆನ್ಸರ್ ಬಂದು ಎಫ್ ನೇಮ್, ಎಲ್ ನೇಮ್. ಸೊ ಸುಸಾನ್, ರಮೇಶ್, ಜಾನಿ, ಜಿಮ್ಮಿ, ನೆಕ್ಸ್ಟ್. ಈಗ ಫಸ್ಟು ಸ್ಟೂಡೆಂಟ್ ಟೇಬಲಲ್ಲಿರೋದು ಬರ್ಕೊಂಡೆ. ಈಗ ನೆಕ್ಸ್ಟ್ ಇನ್ಸ್ಟ್ರಕ್ಟರ್ ಟೇಬಲ್ದು ಬರಿಬೇಕು. ಜಾನ್, ರಿಕಾರ್ಡೋ, ಸುಸಾನ್ ಹಾಗೆ ಫ್ರಾನ್ಸಿಸ್. ಇಲ್ಲಿ ನಾವು ರಮೇಶ್ ಅನ್ನೋದನ್ನ ಮತ್ತೆ ಬರೆಯಲ್ಲ ಬಿಕಾಸ್ ಆಲ್ರೆಡಿ ರಮೇಶ್ ಅನ್ನೋದನ್ನ ಬರೆದಿರ್ತೀವಿ. ಸೊ ಇಲ್ಲಿ ರಿಪೀಟೆಡ್ ನೇಮ್ಸ್ನ ಬರೆಯಲ್ಲ. ಸೊ ಇದು ಸೇಮ್ ಬರ್ಕೊಂಡು ಹೋಗಬೇಕು ಈ ಕಡೆದು. ಸೊ ಇವಾಗ ಯೂನಿಯನ್ ಅಂದರೆ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್. ಈಗ ಸ್ಟೂಡೆಂಟ್ ಮತ್ತು ಇನ್ಸ್ಟ್ರಕ್ಟರ್ ಟೇಬಲಲ್ಲಿ ಯಾವುದು ರಿಪೀಟೆಡ್ ಇರುತ್ತೆ ಅದನ್ನು ಬಿಟ್ಟು, ಅಂದರೆ ಅದನ್ನು ಒಂದು ಸತಿ ಬರೆದು ಎಲ್ಲದು ಬರಿಬೇಕು. ಲೈಕ್ ಎಲ್ಲ ನೇಮ್ಸು ಇನ್ಕ್ಲೂಡ್ ಆಗಬೇಕು. ಈಗ ಸೆಕೆಂಡ್ ಒನ್ ಸ್ಟೂಡೆಂಟ್ ಇಂಟರ್ಸೆಕ್ಷನ್ ಇನ್ಸ್ಟ್ರಕ್ಟರ್. ಸೊ ಇಲ್ಲಿ ಎಫ್ ನೇಮ್, ಎಲ್ ನೇಮ್. ಸೊ ನಿಮಗೆ ಯೂನಿಯನ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಇವಾಗ ಇನ್ಸ್ಟ್ರಕ್ಟರ್ ಅಂದರೆ ಏನಿಲ್ಲ. ಇನ್ಸ್ಟ್ರಕ್ಟರ್ ಅಂದರೆ ಜಸ್ಟ್ ಈ ರಮೇಶ್ ಅನ್ನೋದು ಮಾತ್ರ ಕಾಮನ್ ಇದೆ, ಇನ್ಯಾವುದೂ ಕಾಮನ್ ಇಲ್ಲ ಇವೆರಡರಲ್ಲಿ. ಸೊ ಯಾವ್ದು ಕಾಮನ್ ಇದೆ? ರಮೇಶ್ ಶಾ, ಇದೊಂದೇ ಕಾಮನ್ ಇರೋದು. ಸೊ 2 ಟೇಬಲಿಂದನೂ ಇದು ಒಂದೇ, ರಮೇಶ್ ಶಾ ಅನ್ನೋ ಹೆಸರು ಮಾತ್ರ ಕಾಮನ್ ಇರೋದು. ಸೊ ಇದು ಒಂದೇ ಇಂಟರ್ಸೆಕ್ಷನ್ ಆಗುತ್ತೆ, ಇದು ಅಷ್ಟೇ. ಇದು ಫಸ್ಟ್ ಒನ್ ಬಂದು ಯಾವ್ದು ರಿಪೀಟೆಡ್ ಇರುತ್ತೋ ಅದನ್ನು ಒಂದು ಸತಿ ಮಾತ್ರ ಬರಿಬೇಕು, ರಿಪೀಟೆಡ್ ವರ್ಡಿಂಗ್ಸ್ ಬರಿಬಾರ್ದು. ಇಂಟರ್ಸೆಕ್ಷನ್ ಅಂದರೆ ಇವೆರಡರಲ್ಲೂ ಯಾವ್ದು ಕಾಮನ್ ಇರುತ್ತೆ ಅದನ್ನು ಮಾತ್ರ ಬರಿಬೇಕು ಅಷ್ಟೇ. ಈಗ ನೆಕ್ಸ್ಟ್ ಥರ್ಡ್ ಏನು ಕೇಳಿದ್ದಾರೆ? ಥರ್ಡ್ ಬಂದು ಸ್ಟೂಡೆಂಟ್ ಮೈನಸ್ ಇನ್ಸ್ಟ್ರಕ್ಟರ್ ಹಾಗೆ ಇನ್ಸ್ಟ್ರಕ್ಟರ್ ಮೈನಸ್ ಸ್ಟೂಡೆಂಟ್. ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಈಗ ಹೇಳ್ತೀನಿ. ಸೊ ಸ್ಟೂಡೆಂಟ್ಸ್, ಈಗ ಅವರು ಕೇಳಿರೋದು ಥರ್ಡ್ ಕ್ವೆಶನ್ಗೆ ಸ್ಟೂಡೆಂಟ್ ಮೈನಸ್ ಇನ್ಸ್ಟ್ರಕ್ಟರ್ ಅಂತ. ಸೊ ಸ್ಟೂಡೆಂಟ್ ಮೈನಸ್ ಇನ್ಸ್ಟ್ರಕ್ಟರ್ ಅಂದರೆ ಸ್ಟೂಡೆಂಟ್ ಟೇಬಲಲ್ಲಿ ಇನ್ಸ್ಟ್ರಕ್ಟರ್ ಟೇಬಲಲ್ಲಿರೋ ಯಾವುದಾರೋ ನೇಮ್ಸ್ ಇದ್ದರೆ ಅದನ್ನು ಮೈನಸ್ ಮಾಡೋದು, ಇನ್ನೆಲ್ಲ ಸೇಮ್ ಬರೆಯೋದು ಸ್ಟೂಡೆಂಟ್ಸ್. ಇವಾಗ ನಾನು ಇದನ್ನೆಲ್ಲ ಶಾರ್ಟ್ ಫಾರ್ಮ್ ಆಗಿ ಬರ್ಕೊಂಡು ಹೋಗ್ತೀನಿ ಸ್ಟೂಡೆಂಟ್ಸ್, ಓಕೆನಾ? ಸೊ ಇವಾಗ
ಸುಸನ್ ರಾವ್ ಇರ್ಬೋದು, ರಮೇಶ್ ಶಾ. ಇವಾಗ ನೋಡಿ, ಇವಾಗ ರಮೇಶ್ ಶಾ ಅನ್ನೋದು ಇನ್ಸ್ಟ್ರಕ್ಟರ್ ಟೇಬಲಲ್ಲಿ ಇದೆ. ಸೊ ರಮೇಶ್ ಶಾ ಅನ್ನೋದು ಬರಿಬಾರ್ದು ಸ್ಟೂಡೆಂಟ್ಸ್. ಜಾನಿ ಕೋಲಾರ್, ಬರ್ಬರಾ ಜಾಯ್ನ್ಸ್, ಎಫ್ ಹಾಗೆ ಇದು ಸ್ಟೂಡೆಂಟ್ ಮೈನಸ್ ಇನ್ಸ್ಟ್ರಕ್ಟರ್ ಟೇಬಲ್ ಆಗುತ್ತೆ ಸ್ಟೂಡೆಂಟ್ಸ್. ಯಾಕೆ ಅಂದರೆ ಇನ್ಸ್ಟ್ರಕ್ಟರ್ ಟೇಬಲಲ್ಲಿ ಯಾವುದಿರುತ್ತೆ ಅದು ಸ್ಟೂಡೆಂಟ್ ನೇಮಲ್ಲಿ ಇದ್ದರೆ ಅದನ್ನು ಬರಿಬಾರ್ದು ಅಂತ. ಸೊ ನೆಕ್ಸ್ಟ್ ಈಗ ಫೋರ್ತ್ ಒಂದು ಇನ್ಸ್ಟ್ರಕ್ಟರ್ ಮೈನಸ್ ಸ್ಟೂಡೆಂಟ್ ಅಂತ ಬಂದರೆ ಸ್ಟೂಡೆಂಟ್ಸ್, ಎಫ್ ನೇಮ್, ಎಲ್ ನೇಮ್. ಸೊ ಇವಾಗ ಇನ್ಸ್ಟ್ರಕ್ಟರ್ ಟೇಬಲಲ್ಲಿ ಯಾವುದಾದ್ರೂ ಸ್ಟೂಡೆಂಟ್ ಟೇಬಲಲ್ಲಿರೋ ನೇಮ್ ಇದ್ದರೆ ಅದನ್ನು ಬರಿಬಾರ್ದು ಸ್ಟೂಡೆಂಟ್ಸ್. ಇವಾಗ ಜಾನ್ ಸ್ಮಿತ್, ರಿಕಾರ್ಡೋ ಬ್ರೌನಿ, ಹಾಗೆ ಫ್ರಾನ್ಸಿಸ್, ಜಾನ್ಸನ್ ಅಷ್ಟೇ. ರಮೇಶ್ ಶಾ ಅನ್ನೋದು ಬರೆಯಲ್ಲ. ಯಾಕೆ ಅಂದರೆ ಸ್ಟೂಡೆಂಟ್ ಟೇಬಲಲ್ಲಿ ರಮೇಶ್ ಶಾ ಅನ್ನೋದಿದೆ. ಸೊ ಇನ್ಸ್ಟ್ರಕ್ಟರ್ ಮೈನಸ್ ಸ್ಟೂಡೆಂಟ್ ಕಂಡೀಷನ್ ಆಗಿರೋ ಪ್ರಕಾರ ಸ್ಟೂಡೆಂಟ್ ಟೇಬಲಲ್ಲಿ ಇರೋ ನೇಮ್ಸ್ ಇನ್ಸ್ಟ್ರಕ್ಟರ್ ಟೇಬಲಿಂದ ಡಿಲೀಟ್ ಮಾಡೋದೇ ಐ ಮೈನಸ್ ಎಸ್ ಅಂತ. ಸ್ಟೂಡೆಂಟ್ಸ್ ಆ್ಯಸ್ ಅ ಸಮ್ಮರಿಯಾಗಿ ಮತ್ತೊಂದು ಸತಿ ಹೇಳ್ತೀನಿ. ಈಗ ಯೂನಿಯನ್ ಅಂತ ಬಂದರೆ ಎರಡು ಟೇಬಲಲ್ಲಿ ಯಾವ್ದ್ಯಾವ ನೇಮ್ಸ್ ಇದೆ ಎಲ್ಲ, ಲೈಕ್ ಯೂನಿವರ್ಸಲ್ ನೇಮ್ಸ್ ಎಲ್ಲದನ್ನು ಬರಿಬೇಕು. ಲೈಕ್ ಅದು ಯೂನಿಕ್ ಆಗಿರಬೇಕು, ಯಾವುದೇ ಥರ ರಿಪೀಟ್ ಆಗಿರಬಾರ್ದು. ಸೊ ಯೂನಿಯನ್ ಮಾಡ್ತೀವಿ. ಇಂಟರ್ಸೆಕ್ಷನ್ ಅಂದರೆ ಇವೆರಡರಲ್ಲಿ ಯಾವ್ದು ಕಾಮನ್, ಎರಡು ಟೇಬಲಲ್ಲಿ ಯಾವ ನೇಮ್ ಕಾಮನ್ ಇರುತ್ತೋ ಅದು ಮಾತ್ರ ಬರಿಬೇಕು. ಅದನ್ನು ಇಂಟರ್ಸೆಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೂಡೆಂಟ್ ಮೈನಸ್ ಇನ್ಸ್ಟ್ರಕ್ಟರ್ ಅಂದರೆ ಸ್ಟೂಡೆಂಟ್ ಟೇಬಲಲ್ಲಿ ಯಾವುದಾದ್ರೂ ಇನ್ಸ್ಟ್ರಕ್ಟರಲ್ಲಿರೋ ಟೇಬಲಲ್ಲಿರೋ ನೇಮ್ಸ್ ಏನಾದ್ರು ಸ್ಟೂಡೆಂಟ್ ಟೇಬಲಲ್ಲಿ ಇದ್ದರೆ ಅದನ್ನು ಬರಿಬಾರ್ದು, ಅದು ಬಿಟ್ಟು ಎಲ್ಲ ಬರಿಬೇಕು. ಸೊ ಇಲ್ಲಿ ಇನ್ಸ್ಟ್ರಕ್ಟರ್ ಟೇಬಲಲ್ಲಿ ರಮೇಶ್ ಶಾ ಅನ್ನೋದು ಇದೆ, ಸೊ ಸ್ಟೂಡೆಂಟ್ ಟೇಬಲಲ್ಲೂ ರಮೇಶ್ ಶಾ ಅನ್ನೋದಿದೆ. ಸೊ ಇದೊಂದು ಕ್ಯಾನ್ಸಲ್ ಮಾಡಿ ಇನ್ನೆಲ್ಲ ಬರಿತೀವಿ ಸ್ಟೂಡೆಂಟ್ಸ್. ಹಾಗೆ ಇನ್ಸ್ಟ್ರಕ್ಟರ್ ಮೈನಸ್ ಸ್ಟೂಡೆಂಟ್ ಅಂದರೆ ಇನ್ಸ್ಟ್ರಕ್ಟರ್ ಟೇಬಲಲ್ಲಿ ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ ಟೇಬಲಲ್ಲಿರೋ ನೇಮ್ಸ್ ಯಾವುದೂ ಇರಬಾರ್ದು ಅಂತ. ಸೊ ಇವಾಗ ಎಕ್ಸಾಂಪಲ್ ನೋಡಿ, ಜಾನ್, ರಿಕಾರ್ಡೋ, ಇದು ಸುಸನ್ಮೋ ಅಥವಾ ಫ್ರಾನ್ಸಿಸ್ ಜಾನ್ಸನ್, ಇಷ್ಟು ನೇಮ್ಸು ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ ಟೇಬಲಲ್ಲಿ ಇಲ್ಲ. ಸೊ ಇನ್ಸ್ಟ್ರಕ್ಟರ್ ಮೈನಸ್ ಸ್ಟೂಡೆಂಟ್ ಟೇಬಲ್ ಅಂದರೆ ಇನ್ಸ್ಟ್ರಕ್ಟರ್ ಟೇಬಲಲ್ಲಿ ಇರೋದು ಮಾತ್ರ ಬರೀಬೇಕು. ಲೈಕ್ ಸ್ಟೂಡೆಂಟ್ ಟೇಬಲಲ್ಲಿ ಯಾವ್ದಾರೋ ಇದ್ದರೆ ಅದನ್ನು ಡಿಲೀಟ್ ಮಾಡಬೇಕು, ಲೈಕ್ ಎರೇಸ್ ಮಾಡಬೇಕು. ಸೊ ಇಲ್ಲಿ ರಮೇಶ್ ಅನ್ನೋದು ಬರ್ತಿಲ್ಲ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಸ್ಟೂಡೆಂಟ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಡಿಸ್ಕ್ರಿಪ್ಷನಲ್ಲಿರೋ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿರಿ ಸ್ಟೂಡೆಂಟ್ಸ್, ಬಿಕಾಸ್ ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮತ್ತೆ ಮುಂದಿನ ವಿಡಿಯೋದ್ರಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಬಾಯ್.